ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಹಲ್ಯ ನಿಮ್ಮ ಜೊತೆ. ನಾನಿವತ್ತು ಏನಕ್ಕೆ ಈ ಆಡಿಯೋ ಮಾಡ್ತಿದ್ದೀನಿ ಅಂದರೆ, ಒಂದು ಲೈಫ್ ಅನ್ನೋದು ಎಷ್ಟು ಪ್ರೀಷಿಯಸ್ ಅನ್ನೋದನ್ನ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಜೀವನ ಅನ್ನೋದು ಒಂದು ಟಾರ್ಚ್ ಇದ್ದಂಗೆ, ಅದರಲ್ಲಿ ನೀವು ಏನು ನೋಡ್ತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು. ನಾನು ನಿಮಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ ಫ್ರೆಂಡ್ಸ್, ಅದರಲ್ಲಿ ಯಾವಾಗಲೂ ಒಂದು ಶೈನ್ನೆಸ್, ಒಂದು ಸ್ಪಾರ್ಕಲ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಯಾವತ್ತೂ ಏನೋ ಆಗಿರೋ ಕಳೆದೋಗಿರೋ ದುಃಖಗಳನ್ನ ಯಾವತ್ತೂ ನೆನ್ಪಿಟ್ಕೊಳಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ಮರೆಯೋಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್. ಯಾವತ್ತೋ ಮುಂದೆ ಫ್ಯೂಚರ್ ನಮ್ಮದಾಗಬೇಕು ಅಂದರೆ ಇವತ್ತು ಈ ದಿನಕ್ಕೆ ನೀವು ಪ್ರಿಪೇರ್ ಆಗಿರಬೇಕು ಫ್ರೆಂಡ್ಸ್. ನಮಗೆ ಎಷ್ಟೋ ಸಲ ದುಃಖ ಆದಾಗ, ಬೇಜಾರಾದಾಗ, ಕಷ್ಟಗಳು ಬಂದಾಗ ದೇವ್ರ ಹತ್ರ ಯಾಕಪ್ಪ ದೇವರೇ ನಮಗೆ ಈ ಜೀವನ ಕೊಟ್ಟೆ ಅಂತ ಕೇಳ್ಕೊತೀವಿ. ಅದೇ ನಾವು ತುಂಬ ಖುಷಿಯಾದಾಗ, ತುಂಬ ಆನಂದವಾಗಿದ್ದಾಗ ಯಾವಾಗಾದರೂ ದೇವ್ರ ಹತ್ರ ಕೇಳ್ಕೊಂಡಿದ್ದೀವ, ಥ್ಯಾಂಕ್ ಗಾಡ್ ಫಾರ್ ದ ಸ್ಪೆಷಲ್ ಲೈಫ್ ಅಂತ. ನೋಡಿ ಫ್ರೆಂಡ್ಸ್, ಸಿಚುವೇಶನ್ಸ್ನ ನಾವು ಕ್ರಿಯೇಟ್ ಮಾಡ್ಕೋತಿದ್ದೀವಿ, ನಾವು ತಂದ್ಕೊಳ್ತಿದ್ದೀವಿ. ಅದಕ್ಕೆ ನಾವು ದೇವ್ರಿಗೆ ಯಾಕೆ ಬ್ಲೇಮ್ ಮಾಡ್ತಿದ್ದೀವಿ? ದೇವರು ಯಾವತ್ತೂ ನಮಗೆ ಒಳ್ಳೆ ಲೈಫ್ ಕೊಟ್ಟು ದೊಡ್ಡ ಮನುಷ್ಯ ಆಗಿದ್ದಾನೆ ಫ್ರೆಂಡ್ಸ್. ಆದರೆ ಅದನ್ನು ನೀವು ಬ್ಯೂಟಿಫುಲ್ ಮಾಡ್ಕೊಳ್ಳೋದು ನಿಮ್ಮ ಕೈಯಲ್ಲಿ ಬಿಟ್ಟಿರೋದು. ನಮ್ಮಲ್ಲೇ ಎಲ್ಲೆಲ್ಲೋ ಸಣ್ಣ ಪಾತ್ರಧಾರಿಗಳಿದ್ದಾರೆ, ಅವ್ರು ನಿಮಗೆ ಖುಷಿ ಕೊಡೋಕ್ಕಂತಲೇ ನಿಮ್ಮ ಜೊತೆ ಇದ್ದಾರೆ. ಆದರೆ ನೀವು ಯಾವಾಗಲೂ ಅದನ್ನು ಎಲ್ಲೋ ಒಂದು ಮೂಲೆಯಲ್ಲಿ ಇಟ್ಬಿಟ್ಟು ಅದಕ್ಕೆಲ್ಲ ಧೂಳೆಲ್ಲ ಬಡ್ದಿದೆ ಫ್ರೆಂಡ್ಸ್. ನೀವು ಅದನ್ನು ಗುರ್ತಿಸೋಕ್ಕೆ ಹೋಗ್ತಿಲ್ಲ. ಒಂದು ದಿನ ಜಾಗೃತರಾಗಿ ಅದು ಧೂಳೆಲ್ಲ ಕೆಡವಿ ಆ ಹ್ಯಾಪಿನೆಸ್, ಅವ್ರು ಕೊಡೋ ಹ್ಯಾಪಿನೆಸ್ನ ಎಂಜಾಯ್ ಮಾಡಿ ಫ್ರೆಂಡ್ಸ್. ನಾನು ಅಷ್ಟೇ ಕೇಳ್ಕೊಡೋದು ನಿಮ್ಮ ಹತ್ರ. ನಾವು ಯಾರೋ ಬಂದು ನಮಗೆ ಹೆಲ್ಪ್ ಮಾಡ್ತಾರೆ, ಯಾರೋ ಬಂದು ನಮಗೆ ಖುಷಿ ಕೊಡಿಸ್ತಾರೆ ಅಂತೇಳಿ ಕಾಯೋದ್ರಲ್ಲೇ ದೊಡ್ಡ ಖುಷಿ ಇದೆ ಅಂದರೆ ದೊಡ್ಡ ಡೈಲಾಗ್ ಹೊಡೆಯೋಕ್ಕಿಂತ ನಮ್ಮ ಮಿಸ್ಟರ್ ಬೀನ್ನ ನೆನ್ಪು ಮಾಡ್ಕೊಳ್ಳಿ ಫ್ರೆಂಡ್ಸ್. ಅವನವನು ಓನ್ ಕಂಪ್ನಿನ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಕೋತಿದ್ದ, ನೆನಪಿದಾನ? ಜಸ್ಟ್ ಅವ್ನು ನೆನ್ಪು ಮಾಡ್ಕೊಂಡು ನಿಮ್ಮ ಲೈಫ್ನ ಫುಲ್ ಹ್ಯಾಪಿಯಾಗಲಿ ಲೈಫ್ನ ಲೀಡ್ ಮಾಡಿ ಫ್ರೆಂಡ್ಸ್. ನಿಮಗೆ ಗೊತ್ತಾ ಫ್ರೆಂಡ್ಸ್, ನಾನು ನಿಮಗೊಂದು ಇವತ್ತು ಸತ್ಯ ಹೇಳ್ತೀನಿ. 30 ಬಿಲಿಯನ್ ವಾಟ್ಸಪ್ ಮೆಸೇಜಸ್ ಸೆಂಡ್ ಆಗುತ್ತೆ ಒಂದು ದಿನಕ್ಕೆ, 30 ಬಿಲಿಯನ್ ಮೆಸೇಜಸ್. ಆದರೆ ಸತ್ಯ ಏನಂದರೆ ಓನ್ಲಿ 48% ಜನರು ಇದುವರೆಗೂ ಏಕಾಂಗಿತನ ಅನುಭವಿಸ್ತಿದ್ದಾರೆ ಫ್ರೆಂಡ್ಸ್. ಯಾಕೆ? ಅದೇ ಟೆಕ್ನಾಲಜಿಯಿಂದ ನಾವು ಇಷ್ಟು ಇನ್ವಾಲ್ವ್ ಆಗಿದ್ದೀರಿ ಅಂದರೆ ನಮ್ಮಲ್ಲಿ ಜಗತ್ತಲ್ಲಿ ಎಲ್ಲೆಲ್ಲೋ ದೂರದಲ್ಲಿರೋರೆಲ್ಲ ನಮಗೆ ಹತ್ತಿರ ಆಗ್ತಿದ್ದಾರೆ, ಆದರೆ ನಮ್ಮ ಹತ್ರ ಇರೋರೇ ದೂರ ಆಗ್ತಿದ್ದಾರೆ ಫ್ರೆಂಡ್ಸ್. ನೀವು ಅದನ್ನು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಇವತ್ತೊಂದು ದಿನ ಯೋಚನೆ ಮಾಡಿ ಫ್ರೆಂಡ್ಸ್. ಯಾಕೆ ನಮ್ಮಲ್ಲೇ ನಾವು ಇಷ್ಟೊಂದು ಏಕಾಂಗಿತನ ನಮಗೆ ಯಾಕೆ ಕಾಡ್ತಿದೆ ಅಂತೇಳಿ ನೋಡಿ. ಲೈಫ್ನ ಲೀಡ್ ಮಾಡ್ಕೊಳ್ಳೋದು ನಿಮ್ಮ ಕೈಯಲ್ಲಿದೆ. ನಾಂದಿ